ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಜೊತೆ ನಮ್ಮ ಸರ್ ಕೂಡ ಕೂತಿದ್ದಾರೆ. ಇವರೇ ನಮ್ಮ ಚಾನಲ್ನ ಸ್ಪೆಷಲ್ ಗೆಸ್ಟು. ಏನಪ್ಪ ಅಂತ ಆಗಲಿ ನನ್ನ ಮಗನ ಒಂದು 5-6 ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಅವನೇನು ಉತ್ತರ ಕೇಳ್ತಾನೆ, ಅವನೇನು ಉತ್ತರ ಹೇಳ್ತಾನೆ, ಇಲ್ಲ ನನ್ನೇ ಕ್ವಶನ್ ಕೇಳ್ತಾನೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಏನು ಕೇಳೋದು ಮಾಡಿ ಆಯಿತು. ಅಪ್ಪ ನಿನಗೆ ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ ಅಲ್ಲಿ ಆಯಿತಾ? ಹಾಂ, ನಿನಗೆ ಯಾವ ಕಲರ್ ಇಷ್ಟ? ಕಲರ್ ಅಲ್ಲ, ಕಾರಲ್ಲ. ನಿನಗೆ ಯಾವ ಕಲರ್ ಇಷ್ಟ ಅಂತ. ಕಲರ್ ಹಾಂ, ಯಾವುದು? ಬ್ಲೂ ಇಷ್ಟನಾ ನಿನಗೆ? ಆಯಿತು. ಆಮೇಲೆ ನಿನಗೆ ಕಾರು ಬೈಕು ಆ ಥರ ಎಲ್ಲ ಇರುತ್ತಲ್ಲ, ಅದರಲ್ಲಿ ಯಾವ್ದು ಇಷ್ಟ? ಕಾರ್ ಬೇಕು ಅಲ್ಲ, ನಿಂಗೆ ಕಾರ್ ಇಷ್ಟನಾ, ಬೈಕ್ ಇಷ್ಟನಾ, ಲಾರಿ ಇಷ್ಟನಾ, ಸ್ಕೂಟಿ ಇಷ್ಟನಾ? ಏನು ಇಷ್ಟ? ಲಾರಿ ಇಷ್ಟ ನಿನಗೆ. ಆಮೇಲೆ ನಿನಗೆ ತರಕಾರಿಲಿ ಏನಿಷ್ಟ? ವೆಜಿಟೇಬಲ್ಸಲ್ಲಿ ಏನಿಷ್ಟ? ವೆಜಿಟೇಬಲ್ಸ್ ಅಂದರೆ ತರಕಾರಿಲಿ ಏನಿಷ್ಟ? ಹಾಂ, ಏನಿಷ್ಟ? ಬ್ಲೂ ಅಲ್ಲ ಮಗನೆ, ಕ್ಯಾರೆಟು, ಬೀಟ್ರೋಟು, ಟೊಮೊಟೊ ಆ ಥರ ಇರ್ತದಲ್ಲ ತರಕಾರಿ, ಅದರಲ್ಲಿ ಏನಿಷ್ಟ ನಿನಗೆ? ಹಾಂ, ಅನ್ನ ಅಲ್ಲ, ಕ್ಯಾರೆಟ್ ಇಷ್ಟನಾ, ಬೀಟ್ರೋಟ್ ಇಷ್ಟನಾ, ಸೌತೆಕಾಯಿ ಇಷ್ಟನಾ, ಏನಿಷ್ಟ? ಸೌತೆಕಾಯಿ ಇಷ್ಟನಾ? ಆಮೇಲೆ ಹಣ್ಣುಗಳಲ್ಲಿ ಯಾವ ಹಣ್ಣು ಇಷ್ಟ? ಯಾವ ಹಣ್ಣು ನಿಂಗೆ? ಯಾವ ಹಣ್ಣು ಇಷ್ಟಪ್ಪ? ಯಾವುದು? ಕೂತ್ಕೋಬೇಕು, ಕೂತ್ಕೊಂಡು ಮಾತಾಡಬೇಕು. ನಿಂಗೆ ಯಾವ ಹಣ್ಣು ಇಷ್ಟ? ಹಾಂ, ಟೊಮೆಟೊ ಗೊಜ್ಜು. ಹಣ್ಣುಮ್ಮ, ಆಪಲ್ ಇಷ್ಟನಾ, ಮ್ಯಾಂಗೋ ಇಷ್ಟನಾ, ಬನಾನಾ ಇಷ್ಟನಾ, ದಾಳಿಂಬೆ ಹಣ್ಣು ಇಷ್ಟನಾ, ಆ ಥರ ಯಾವ ಹಣ್ಣು ಇಷ್ಟ? ದಾಳಿಂಬೆ ಹಣ್ಣು. ಆಮೇಲೆ ನೀನು ಇಷ್ಟು ಉದ್ದ ಮಗ ಆಗ್ತೀಯಲ್ಲ, ದೊಡ್ಡ ಮಗ ಆಗ್ತೀಯಲ್ಲ, ಅವಾಗ ಏನಾಗ್ತೀಯ ನೀನು? ದೊಡ್ಡನಾದ್ಮೇಲೆ ದೊಡ್ಡನಾದ್ಮೇಲೆ ಏನಾಗ್ತೀಯ? ಉದ್ದ ಆದ್ಮೇಲೆ ಏನು? ಚಿಕನು. ಚಿಕನ್ ಅಲ್ಲ, ನೀನು ದೊಡ್ಡವನಾಗ್ತೀಯಲ್ಲ, ದೊಡ್ಡವನಾದಾಗ ನೀನು ಏನಾಗ್ತೀಯ? ಹಾಂ, ಏನಾಗ್ತೀಯ ಹೇಳು? ದೊಡ್ಡವನಾದಾಗ ಏನಾಗ್ತೀಯ? ಅಪ್ಪ ಹತ್ರ ಹೇಳ್ತಿರ್ತೀಯಲ್ಲ ನೀನು. ದೊಡ್ಡವನಾದಾಗ ಏನಾಗ್ತೀಯ? ಯಾವುದು? ಲಾರಿ ಅಲ್ಲಮ್ಮ. ನೀನು ದೊಡ್ಡ ಹುಡುಗ ಆದ್ಮೇಲೆ ಅಪ್ಪಂಗೆ ಹೇಳ್ತಿರ್ತೀಯಲ್ಲ, ನಾನು ದೊಡ್ಡ ಹುಡುಗ ಆದ್ಮೇಲೆ ನಾನು ಆಗ್ತೀನಿ ಅಂತ. ಏನಾಗ್ತೀಯ? ಲಾರಿ ಅಲ್ಲ, ಚಿಕ್ಕವರಾಗ್ಬಿಟ್ಟು ದೊಡ್ಡದಾದ್ಮೇಲೆ JCB ಆಗ್ತೀಯಾ? JCB ಇಷ್ಟಾಗೋಷ್ಟು. ನೀನು ದೊಡ್ಡನಾದ್ಮೇಲೆ ಪೊಲೀಸ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಟೀಚರ್ ಆಗ್ತೀಯಾ, ಏನಾಗ್ತೀಯಾ ಅಂತ? ಟೀಚರ್ ಆಗ್ತೀಯಾ? ಮತ್ತೆ ಪೊಲೀಸ್ ಆಗ್ತೀನಿ ಅಂತಿದ್ದೆ. ಡಾಕ್ಟರ್ ಆಗಲ್ವಾ? ಡಾಕ್ಟರ್ ಹೆಂಗೆ ಚೆಕ್ ಮಾಡೋದು? ಅಪ್ಪಂಗೆ ಹೆಂಗೆ ಚೆಕ್ ಮಾಡ್ತೀಯಪ್ಪ ನೀನು? ಫಸ್ಟ್ ಎಲ್ಗೆ ಹಾಕಬೇಕು? ಸರಿ ಕೂತ್ಕೊಂಡು. ಫಸ್ಟ್ ಎಲ್ಗೆ ಹಾಕಬೇಕು? ಹಂಗಂಗೆ ಚೆಕ್ ಮಾಡೋದು, ಹಂಗೆ ಹಾಕೊಂಡು. ಆಮೇಲೆ ಇನ್ನೇನು, ನಿನಗೆ ಅಪ್ಪ ಜಾಸ್ತಿ ಇಷ್ಟನಾ, ಅಮ್ಮ ಜಾಸ್ತಿ ಇಷ್ಟನಾ? ಅಪ್ಪ ಇಷ್ಟ ಇಲ್ವಾ? ಅಮ್ಮ, ಇಷ್ಟು ದಿವಸ ಅಪ್ಪ ಅಂತಿದ್ದೆ. ಇನ್ನು ಅವನಿಗೆ ಅದು ಇಂಟ್ರೆಸ್ಟೇ ಹೊರಟೋಯ್ತು ಕೂತ್ಕೊಳ್ಳೋದು. ನಾನು ಸರಿ ಸಾಕು ಬಿಡು ಅಷ್ಟೇ ಅಂತ ಅಂದ್ಬಿಟ್ಟು ಬಂದ್ವಿ. ನಾನು ಡ್ರೆಸ್ ಹಾಕಿರೋದು ನೋಡಿ, ಅಮ್ಮ ಒಂದು ರೌಂಡ್ ತಿರುಗು ನಾನು ತಿರುಗಿಸು ಅಂತ ಇದ್ದ. ಇನ್ನೂ ಸಂಜೆ ಒಂದು 4:15 5 ಇನ್ನೂ ಅಷ್ಟೇ ಆಗಿದ್ದಿದ್ದು. ಆಲ್ರೆಡಿ ಫುಲ್ಲು ಮೋಡ ಆಗಿಬಿಟ್ಟಿತ್ತು. ನೋಡಿ ಯಾವ ಥರ ಆಗಿದೆ. ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನೋಡು. ಏನು? ಅಯ್ಯೋ, ಟಂಟಡ ಏನದು? ಏನಪ್ಪ ಅದು? ತಿರುಕೋ, ಹಿಂಗೆ ತೋರಿಸು. ಏನದು?
ತೆಂಗಿನಕಾಯಿ. ಇನ್ನು ಅವನ ಹತ್ರ ಆಟ ಆಡಿಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ರು ನೆನ್ನೆ ನನ್ನ ಹಸ್ಬೆಂಡ್ ಬರುವಾಗ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಹೆಂಗಿದ್ರು ಮಳೆ ಬರ್ತಾಯಿದೆ, ಇನ್ನೇನು ಕೆಲಸ ಈಚೆ ಕಡೆ, ಇನ್ನೇನು ಕೆಲಸ ಅಂತ ಅಂದ್ಬಿಟ್ಟು ಹೊರಗಡೆನೇ ನಾನು ನನ್ನ ಮಗ ಇಬ್ಬರೂ ನುಗ್ಗೆಕಾಯಿನ ಕ್ಲೀನ್ ಮಾಡೋಕ್ಕೆ ಅಂತ ತೊಗೊಬಂದೆ. ಹಂಗೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಅದು ಪುಡಿ ಮಾಡ್ಕೊಳೋಣ, ಅರ್ಧ ಪಲ್ಯ ಮಾಡಿಬಿಟ್ಟು ಇನ್ನು ಅರ್ಧ ಪುಡಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಪುಡಿ ಒಣಗ್ಸೋಕೆ ಇಡೋಣ ನಾಳೆ ಬಿಸಿಲು ಬಂದಾಗ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗನೂ ಅಲ್ಲೇ ಕೂತ್ಕೊಂಡಿದ್ದ. ನಾನು ಏನು ಮಾಡ್ತೀನೋ ಅವ್ನು ಅದನ್ನೇ ಮಾಡಬೇಕು. ಅಮ್ಮ ನಾನು ಬಿಡಿಸ್ಲಾ ಅಂತ ಅಂತಿದ್ದ. ಇನ್ನು ವೇಸ್ಟ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಅವನು ಕೊಡಲಿಲ್ಲ. ಆಮೇಲೆ ಕ್ಯಾಮ್ರಾ ಆನ್ ಆಗಾಯ್ತೋ ಆಫ್ ಆಗಾಯ್ತೋ ಅನ್ನೋ ಡೌಟಲ್ಲಿತ್ತು, ಅದಕ್ಕೆ ಚೆಕ್ ಮಾಡ್ಕೊತಾ ಇದ್ದೆ ಆನ್ ಆಗಿದೆಯೋ ಇಲ್ವೋ ಅಂತ. ಮತ್ತು ನೆನ್ನೆನೂ ಅಷ್ಟೇ ಒಂದು ಕ್ಲಿಪ್ಪಿಂಗ್ಸು, ಮೇನ್ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ. ಅದು ಆನ್ ಆಗಿದೆ ಅಂತ ಇಟ್ಟಿದ್ದೆ, ಬಟ್ ಅದು ರೆಕಾರ್ಡೇ ಆಗಿಲ್ಲ. ಬೇಜಾರಾಯಿತು. ಅದಕ್ಕೋಸ್ಕರ ಇವಾಗ ಇನ್ನೊಂದು ಸಲ ಚೆಕ್ ಮಾಡಿಕೊಂಡೆ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಅಂತ. ಇನ್ನು ಮಧ್ಯದಲ್ಲಿ ನನ್ನ ಮಗ ಒಂದು JCB ಅಂತೆ, ಒಂದು ಬಸ್ ಅಂತೆ, ಒಂದು ಏನೇನು ಆಟಿಕೆಗಳೈತೆ ಅದನ್ನೆಲ್ಲ ಸೊಪ್ಪು ಮೇಲೆ ಹರಿಸ್ತಾ ಇದ್ದ. ಅಲ್ಲಿಂದ ನಾನು ಒಂದೊಂದೇ ತಕ್ಕೊಡ್ತಾ ಇದ್ದೆ. ಚಿನ್ನು ಹಂಗೆ ಹಾಕ್ಬಿಡ್ದಪ್ಪ ಅಂತ ಕೇಳಿದ್ರು ಹೇಳ್ತಾನೆ ಇರಲಿಲ್ಲ. ಅವಾಗ ಅಮ್ಮ ಹಂಸಮ್ಮ ಅದು ಅಂತ ಇರಿಸ್ತಾನೆ ಇದ್ದ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಇತ್ತಿಂದ ಹಂಗೆ ತೆಳ್ತಾ ಇದ್ದೆ. ಹಿಂಗೆ ಆಟ ಆಡ್ಕೊಂಡು ಫುಲ್ಲು ಸೊಪ್ಪನ್ನೆಲ್ಲ ಬಿಡಿಸಿದ್ವಿ. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲ ವ್ಲಾಗಲ್ಲೂ ಹೇಳೋ ಥರನೇ ಇದು ನಂದು 100 ಡೇಸ್ ಚಾಲೆಂಜಲ್ಲಿ ಡೇ 3 ವ್ಲಾಗ್ ಇದು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋ ನೋಡ್ತಿರೋರು, ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ 100 ಡೇಸಲ್ಲಿ 1000 ಜನ ಸಬ್ಸ್ಕ್ರೈಬರ್ಸ್ನ ಪಡೆಯೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನಿಮ್ಮ ಸಪೋರ್ಟೇ ನನಗೆ ದೊಡ್ಡ ಧೈರ್ಯ. ಎಲ್ಲ ವ್ಲಾಗಲ್ಲೂ ಹೇಳಿರೋ ಥರನೇ ಈ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣಗಕ್ಕೆ ಇಡೋಕ್ಕೆ ಎತ್ತಿಟ್ಕೊಂಡು ಮಿಕ್ಕಿರೋದನ್ನ ಒಂದು ಸ್ವಲ್ಪ ಸಾಂಬಾರ್ಗೆ ಹಾಕೋಣಕ್ಕೆ ಅಂತ ಎತ್ತಿಟ್ಕೊಂಡೆ. ಸಿಗುವ ಮತ್ತೆ ನಾಳೆ ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ತುಂಬ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.